ಇನ್ನು ಮಂಗಳೂರು ಸ್ಟೋರಿಗೆ ಹೋಗೋಣ. ಮಂಗಳೂರಿನ ಉದ್ಯಮಿಗೆ ಕಾಂಗ್ರೆಸ್ನ ಮುಖಂಡನಿಂದಲೇ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ. ಅಶ್ಲೀಲ ವಿಡಿಯೋಗಳನ್ನು ಬಳಸಿ ಕೋಟಿ ಕೋಟಿ ಹಣಕ್ಕೆ ಬ್ಲಾಕ್ ಮೇಲ್ ಮಾಡಲಾಗಿದೆ ಅಂತ ಉದ್ಯಮಿಯೊಬ್ಬರಿಗೆ ಕಾಂಗ್ರೆಸ್ ಮುಖಂಡ ಬ್ಲಾಕ್ ಮೇಲ್ ಮಾಡ್ತಾ ಇರೋದು. ಕೋಟಿ ಕೋಟಿ ಹಣ ಕೊಡಬೇಕು ಅಂತ 2,77,00,000 ದೋಚಿದಾನ ನಿಜಾಮ್ ಅನ್ನೋದು. ನಿಜಾಮ್ ಮತ್ತು ಜಿತೇಶ್ ಇವರಿಬ್ಬರ ವಿರುದ್ಧ ಈಗ ಹನಿ ಟ್ರ್ಯಾಪ್ ಆರೋಪ ಕೇಳಿ ಬರ್ತಾ ಇದೆ. ನಿಜಾಮ್ ಮತ್ತು ಮಂಗಳೂರು ಕಾಂಗ್ರೆಸ್ನ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಈತ 2024 ಉದ್ಯಮಿಗೆ ಹನಿ ಟ್ರ್ಯಾಪ್ ಕೆಡ್ಡ ತೋಡಿದಂತೆ. ಈ ಕೇಸ್ ಹಿಸ್ಟ್ರಿಯನ್ನು ಗಮನಿಸ್ತಾ ಇದೆ. ಉದ್ಯಮಿಯಿಂದ 2,77,00,000 ದೋಚಿದ್ದಂತೆ ನಿಜಾಮ್ಗೆ ಸಾಥ್ ಕೊಟ್ಟಿದ್ದು ಜಿತೇಶ್ ಅಂತ ಫೋಟೋ ಗಮನಿಸ್ತಾ ಇದ್ದೀರಿ. ಫೋಟೋದಲ್ಲಿ ಒಂದು ಚೆನ್ನಾಗಿ ಗಮನಿಸ್ತಾ ಇದ್ದೀರಿ. ಹನಿ ಟ್ರ್ಯಾಪ್ ಆರೋಪ ಇತ್ತು ಇವರಿಬ್ಬರ ಮೇಲೆ. ನಿಜಾಮ್ ಅನ್ನೋರು ಮಂಗಳೂರು ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರು. 2024 ಉದ್ಯಮಿಗೆ ಹನಿ ಟ್ರ್ಯಾಪ್ ಕೆಡ್ಡಾವನ್ನ ಈ ಜಿತೇಶ್ ತೋಡಿರ್ತಾನೆ. ಅಶ್ಲೀಲ ಫೋಟೋ, ಅಶ್ಲೀಲ ವಿಡಿಯೋವನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿರ್ತಾನೆ. ಆಮೇಲೆ ಈ ವಿಡಿಯೋಗಳನ್ನು ಪತ್ನಿಗೆ ತೋರಿಸೋದಾಗಿ ಬೆದರಿಸಿ 35 ಲಕ್ಷ ಹಣಕ್ಕೆ ಮೊದಲಿಗೆ ಬೇಡಿಕೆ ಇಡ್ತಾರೆ. ಆಬ್ವಿಯಸ್ಲಿ ಮರ್ಯಾದೆಗೆ ಹೆದರಿ ಚೆಕ್ ಮೂಲಕ ಜಿತೇಶ್ಗೆ ಹಣವನ್ನು ಕೊಟ್ಟಿರ್ತಾನೆ ಉದ್ಯಮಿ. ಆದರೆ ಇವರ ಬ್ಲ್ಯಾಕ್ ಮೇಲ್ ಅಥವಾ ಇವರ ಹಣದ ಇಲ್ಲಿಗೆ ನಿಲ್ಲಿಲ್ಲ. ಮತ್ತೆ ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿರ್ತಾರೆ.